ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಏನ್ ಮಾಡಿದ್ವಿ, ಆಂಟಿ ಡಂಪಿಂಗ್ ಅಂದರೇನು, ಅದರ ಉದ್ದೇಶ ಮತ್ತು ಕ್ರಮಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡಿದ್ವಿ. ಇವತ್ತು ಇದರಿಂದ ಆಗುವಂತ ಪರಿಣಾಮಗಳು ಏನು ಎಂಬುದನ್ನ ಈ ತರಗತಿಯಲ್ಲಿ ಅಧ್ಯಯನವನ್ನ ಮಾಡೋಣ. ಆಂಟಿ ಡಂಪಿಂಗ್ ಪರಿಣಾಮಗಳಲ್ಲಿ ಪ್ರಮುಖವಾಗಿ ಎರಡು ಬರ್ತಾವು. ಒಂದು ಧನಾತ್ಮಕ ಪರಿಣಾಮ, ಇನ್ನೊಂದು ಋಣಾತ್ಮಕ ಪರಿಣಾಮ ಅಂತೇಳಿ. ಇಲ್ಲ ನೋಡ್ರಿ, ಧನಾತ್ಮಕ ಪರಿಣಾಮಗಳು, ಅದರಲ್ಲಿ ಕೆಲವೊಂದು ಅಂಶಗಳು ಬರ್ತಾವು, ಕೆಲವೊಂದು ಋಣಾತ್ಮಕ ಅಂಶಗಳು ಬರ್ತಾವು. ಅವುಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡಲಾಗ್ತದೆ. ಧನಾತ್ಮಕ ಪರಿಣಾಮಗಳಲ್ಲಿ ಒಂದನೇದೇನು, ದೇಶೀಯ ಕೈಗಾರಿಕೆಗಳಿಗೆ ರಕ್ಷಣೆ ಸಿಗುತ್ತದೆ. ಇದು ಒಂದನೆಯ ಧನಾತ್ಮಕ ಪರಿಣಾಮ. ನೋಡಿ, ಆಂಟಿ ಡಂಪಿಂಗ್ ಕ್ರಮವನ್ನ ಬಯಸಿಕೊಳ್ಳುವುದರ ಮೂಲಕ ಏನ್ ನಮಗ ಅನುಕೂಲ ಅಂತಂದ್ರ, ಏನ್ ಧನಾತ್ಮಕ ಪರಿಣಾಮ ಅಂತಂದ್ರ, ದೇಶೀಯ ಕೈಗಾರಿಕೆಗಳನ್ನ ರಕ್ಷಣೆಯನ್ನ ಮಾಡಬಹುದು. ಹೇಗೆ ಅಂತಂದ್ರ, ಡಂಪಿಂಗ್ ಮೂಲಕ ಆಗುವ ಅನ್ಯಾಯಕಾರ ಬೆಲೆಯ ಸ್ಪರ್ಧೆಯನ್ನ, ಅನಾವಶ್ಯಕವಾಗಿರುವಂತಹ ಸ್ಪರ್ಧೆಯನ್ನ ತಡೆಯುವುದರಿಂದ ಸ್ಥಳೀಯ ಕೈಗಾರಿಕೆಗಳು ಉಳಿದುಕೊಳ್ಳುತ್ತವೆ ಮತ್ತು ಬೆಳವಣಿಗೆಯನ್ನ ಸಾಧಿಸುವುದರ ಮೂಲಕ ಸ್ವದೇಶಿಯಲ್ಲಿರುವಂತಹ ಕೈಗಾರಿಕೆಗಳನ್ನ ರಕ್ಷಣೆಯನ್ನ ಮಾಡಬಹುದು. ಇದು ಒಂದನೆಯ ಧನಾತ್ಮಕ ಪರಿಣಾಮ. ಸೆಕೆಂಡ್ ಒನ್, ಉದ್ಯೋಗದ ಭದ್ರತೆಯನ್ನ ನೀಡಬಹುದು. ಯಾಕಂತಂದ್ರ, ಈಗ ಕಡಿಮೆ ಬೆಲೆಯಲ್ಲಿ ವಿದೇಶಿಗಳು ನಮ್ಮ ದೇಶಕ್ಕೆ ವಸ್ತುವನ್ನ ರಫ್ತು ಮಾಡಿದ್ರೆ ಅಥವಾ ನಾವು ಆಮದು ಮಾಡಿಕೊಂಡ್ರೆ ಈ ಸ್ವದೇಶದಲ್ಲಿ ಇರುವಂತಹ ಉದ್ಯಮಗಳಲ್ಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರು ಉದ್ಯೋಗವನ್ನ ಕಳೆದುಕೊಳ್ಳುವಂತ ಸಮಸ್ಯೆ ಉದ್ಭವವಾಗ್ತದೆ. ಅಂತಹ ಸಮಯದಲ್ಲಿ ಆ ವಿದೇಶಗಳಿಂದ ಮಾಡಿಕೊಳ್ಳುವಂತ ಆಮದುಗಳನ್ನ ನಾವು ತಡೆಗಟ್ಟಿದ್ರ ಇಲ್ಲಿ ನಾವೇನ್ ಮಾಡ್ತದೆ, ಕಾರ್ಮಿಕರಿಗೆ ಉದ್ಯೋಗದ ಭದ್ರತೆ ಸಿಗುವಂತ ಸನ್ನಿವೇಶ ಬರ್ತದೆ. ಇನ್ನೂ ತಡೆಯುವುದರಿಂದ ನಿರುದ್ಯೋಗದ ಸಮಸ್ಯೆಯನ್ನು ಹೋಗಲಾಡಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಉದ್ಯೋಗವನ್ನ ನಿರ್ಮಾಣ ಮಾಡಲು ಈ ಆಂಟಿ ಡಂಪಿಂಗ್ ನಮಗೆ ಸಹಾಯವನ್ನ ಮಾಡಿ ಕೊಟ್ಟದ. ಇದು ಆಗುವಂತ ಎರಡನೆಯ ಧನಾತ್ಮಕ ಪರಿಣಾಮ. ಥರ್ಡ್ ಒನ್, ನ್ಯಾಯಸಮ್ಮತ ಸ್ಪರ್ಧೆ ಉತ್ತೇಜನ ಅಂತೇಳಿ. ಇಲ್ಲಿ ನೋಡ್ರಿ, ಮಾರುಕಟ್ಟೆಯಲ್ಲಿ ಸಮಾನ ಅವಕಾಶಗಳು ನಿರ್ಮಾಣವಾಗಿ ಆರೋಗ್ಯಕರ ಸ್ಪರ್ಧೆ ಸಾಧ್ಯವಾಗುವುದರಿಂದ ಸ್ವದೇಶಿ ಮತ್ತು ವಿದೇಶಿಗಳ ನಡುವಿನ ಏನ್ ಮಾಡ್ಲಾಗ್ತದ, ನ್ಯಾಯಸಮ್ಮತವಾದಂತಹ ಸ್ಪರ್ಧೆಗೆ ಉತ್ತೇಜನ ಕೊಡಲು ಈ ಆಂಟಿ ಡಂಪಿಂಗ್ ನಮಗೆ ಸಹಾಯವನ್ನ ಮಾಡಿ ಕೊಡ್ತದ. ಫೋರ್ತ್ ಒನ್, ಕೈಗಾರಿಕಾ ಹೂಡಿಕೆಗೆ ಉತ್ತೇಜನವನ್ನ ನೀಡುವುದು. ಇಲ್ಲಿ ನೋಡ್ರಿ, ರಚನಾತ್ಮಕವಾದಂತಹ ವಾತಾವರಣದ ಹೂಡಿಕೆದಾರರು ದೇಶೀಯ ಕೈಗಾರಿಕೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆಯನ್ನು ಮಾಡಲು ಪ್ರೇರೇಪಣೆ ನೀಡಲು ಈ ಆಂಟಿ ಡಂಪಿಂಗ್ ನಮಗೆ ಏನ್ ಮಾಡ್ತದೆ, ಸಹಾಯವನ್ನ ಮಾಡಿ ಕೊಡ್ತದೆ. ಅಂದ್ರ ವಿದೇಶಿ ಕಂಪನಿಗಳನ್ನ ಏನ್ ಅನಾವಶ್ಯಕವಾಗಿ ಕಡಿಮೆ ಬೆಲೆಯಲ್ಲಿ ವಸ್ತುವನ್ನ ಮಾರಾಟ ಮಾಡ್ತಾರಲ್ಲ, ಅದನ್ನ ನಿಯಂತ್ರಣ ಮಾಡಿದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಸ್ವದೇಶಿ ಕಂಪನಿಯಲ್ಲಿ ಏನಾಗ್ತದ, ಹೂಡಿಕೆ ಪ್ರಮಾಣ ಹೆಚ್ಚಳವಾಗುವಂತ ಸಂಭವ ಇರ್ತದೆ. ಇದು ನಾಲ್ಕನೆಯ ಪರಿಣಾಮ. 5, ಆರ್ಥಿಕ ಸ್ಥಿರತೆಯನ್ನ ಕಾಪಾಡಲು ಈ ಆಂಟಿ ಡಂಪಿಂಗ್ ನಮಗೆ ಸಹಾಯವನ್ನ ಮಾಡಿ ಕೊಡ್ತದ. ಹೇಗಂತಂದ್ರೆ, ಈ ಒಂದು ಕ್ರಮವನ್ನ ಬಳಸುವುದರಿಂದ ನಮ್ಮ ದೇಶದಲ್ಲಿ ಅಥವಾ ಸ್ವದೇಶದಲ್ಲಿ ಉತ್ಪಾದನೆ, ಉದ್ಯೋಗ, ಆದಾಯದಲ್ಲಿ ಸ್ಥಿರತೆ ಉಂಟಾಗಿ ಒಟ್ಟಾರೆಯಾಗಿ ಆರ್ಥಿಕತೆಯಲ್ಲಿ ಸಮತೋಲನ ಸಾಧಿಸಲು ಅಥವಾ ಕಾಪಾಡಿಕೊಳ್ಳಲು ಈ ಆಂಟಿ ಡಂಪಿಂಗ್ ನಮಗೆ ಸಹಾಯವನ್ನ ಮಾಡಿ ಕೊಡ್ತದ. ಇಷ್ಟು ವಿದ್ಯಾರ್ಥಿಗಳೇ ಆಂಟಿ ಡಂಪಿಂಗ್ ಅನ್ನ ಬಳಸಿಕೊಳ್ಳುವುದರಿಂದ ಆಗುವಂತ ಧನಾತ್ಮಕ ಪರಿಣಾಮಗಳು ಆಗಿವೆ. ಇನ್ನು ಋಣಾತ್ಮಕ ಪರಿಣಾಮಗಳ ಬಗ್ಗೆ ಅಧ್ಯಯನವನ್ನ ಮಾಡೋಣ. ಇದರಿಂದ ಕೆಲವೊಂದು ನೆಗೆಟಿವ್ ಪರಿಣಾಮಗಳು ಬೀರ್ತಾವು. ಏನಂತಂದ್ರ, ಒಂದು, ಗ್ರಾಹಕರ ಮೇಲೆ ಬೆಲೆ ಹೆಚ್ಚಿನ ಹೊರೆಯನ್ನ ಬೀರಬಹುದು. ಯಾಕಂತಂದ್ರ ಆಂಟಿ ಡಂಪಿಂಗ್ ಶುಲ್ಕದಿಂದ ಆಮದು ವಸ್ತುಗಳ ಬೆಲೆ ಏನಾಗಬಹುದು, ಹೆಚ್ಚಾಗಿ ಗ್ರಾಹಕರಿಗೆ ಹೆಚ್ಚಿನ ದರದಲ್ಲಿ ಹಣವನ್ನ ಪಾವತಿಸುವಂತ ಸನ್ನಿವೇಶ ಬರ್ತದ. ಮೊದ್ಲೇಕ ಡಂಪಿಂಗ್ ಇದ್ದಾಗ ಏನಿತ್ತು, ವಸ್ತುವಿನ ಬೆಲೆ ಗ್ರಾಹಕರಿಗೆ ಕಡಿಮೆ ಆಗಿತ್ತು. ಈಗ ಆ ಡಂಪಿಂಗ್ ಅನ್ನ ನಿಯಂತ್ರಣ ಮಾಡುವ ಸಲುವಾಗಿ ಕೆಲವೊಂದು ಶುಲ್ಕವನ್ನ ಹಾಕಿದ್ರ ಆಮದುಗಳ ಮೇಲೆ ಆ ವಸ್ತುಗಳ ಬೆಲೆ ಏನಾಗ್ತಾವು, ಹೆಚ್ಚಳವಾಗಿ ಗ್ರಾಹಕರಿಗೆ ಹೆಚ್ಚಿನ ಬೆಲೆ ಹೊರೆ ಏನಾಗ್ತದ, ಬೀಳುವಂತ ಸಂಭವ ಇರ್ತದ. ಇದು ಆಗುವಂತ ಒಂದನೆಯ ಋಣಾತ್ಮಕ ಪರಿಣಾಮ. ಸೆಕೆಂಡ್ ಒನ್ ಏನು, ಆಯ್ಕೆಗಳ ಸಂಖ್ಯೆ ಕಡಿಮೆ ಆಗಬಹುದು. ಇನ್ನೊಂದು ಯಾವುದು, 2, ಆಯ್ಕೆಗಳ ಸಂಖ್ಯೆ ಕಡಿಮೆ ಆಗಬಹುದು. ಹೆಂಗಂತಂದ್ರ, ಆಮದು ನಿಯಂತ್ರಣವನ್ನ ಮಾಡುವುದರಿಂದ ಗ್ರಾಹಕರಿಗೆ ಲಭ್ಯವಿರುವಂತಹ ವಸ್ತುಗಳ ಪ್ರಮಾಣ ಸೀಮಿತವಾಗಬಹುದು ಅಥವಾ ಕಡಿಮೆ ಆಗುವಂತ ಸಂಭವ ಇರ್ತದ. ಇದು ಆಗುವಂತ ಎರಡನೆಯ ಋಣಾತ್ಮಕ ಪರಿಣಾಮ. ಥರ್ಡ್ ಒನ್, ವ್ಯಾಪಾರ ಸಂಘರ್ಷಗಳ ಸಾಧ್ಯತೆ ಇರ್ತದ. ಅಂದ್ರ ಆಮದು ಮಾಡಿಕೊಳ್ಳುವಂತ ವಸ್ತುಗಳ ಮೇಲೆ ಶುಲ್ಕವನ್ನ ಹಾಕುವುದರಿಂದ ದೇಶಗಳ ನಡುವೆ ವ್ಯಾಪಾರದ ಸಂಘರ್ಷ ಅಥವಾ ವಿವಾದಗಳು ಉಂಟಾಗುವಂತ ಸಂಭವ ಇರ್ತದೆ. ಇದು ಆಗುವಂತ ಮೂರನೆಯ ಋಣಾತ್ಮಕ
ಪರಿಣಾಮ ಆಗಿದೆ. ಇನ್ನು ನಾಲ್ಕನೇ ಒಂದು ಋಣಾತ್ಮಕ ಪರಿಣಾಮ ಕೈಗಾರಿಕೆ ಅಲಸ್ಯ ಅಪಾಯ ಉಂಟಾಗ್ತದ. ಅಂದ್ರ ಅತಿಯಾದ ಒಂದು ರಕ್ಷಣೆಯಿಂದ ದೇಶೀಯ ಕೈಗಾರಿಕೆಗಳು ಸ್ಪರ್ಧಾತ್ಮಕತೆಯನ್ನ ಹೆಚ್ಚಿಸಲು ಪ್ರಯತ್ನಿಸದೆ ಲೇಜಿ ಆಗುವಂತ ಅಥವಾ ಅಸಮರ್ಥವಾಗುವಂತ ಸನ್ನಿವೇಶ ಕೂಡ ಉದ್ಭವಿಸಬಹುದು. ಅಂದ್ರ ವಿದೇಶಿ ಪೈಪೋಟಿ ಇತ್ತಂತಂದ್ರ ಈ ಸ್ವದೇಶಿ ಕಂಪನಿಗಳು ಏನ್ ಮಾಡ್ತಾವು, ಪೈಪೋಟಿ ನೀಡಿ ವಸ್ತುಗಳ ಉತ್ಪಾದನೆ ಮಾಡ್ತಾವ. ಈಗ ವಿದೇಶಿ ಪೈಪೋಟಿಯನ್ನ ಅಥವಾ ಸಂಪೂರ್ಣವಾಗಿ ನಾವು ನಿಯಂತ್ರಣ ಮಾಡಿದ್ರ ಈ ದೇಶೀಯ ಅಥವಾ ಸ್ವದೇಶದಲ್ಲಿ ಇರುವಂತಹ ಕೈಗಾರಿಕೆಗಳು ಸ್ವಲ್ಪ ಕೆಳಮಟ್ಟಕ್ಕೆ ಹೋಗುವಂತ ಸಂಭವ ಇರ್ತದ ಅಥವಾ ಅಲಸ್ಯಗೊಳ್ಳುವಂತ ಸಂಭವ ಇರ್ತದ. ಐದನೆಯ ಋಣಾತ್ಮಕ ಪರಿಣಾಮ ದೀರ್ಘಾವಧಿಯಲ್ಲಿ ಮಾರುಕಟ್ಟೆ ಅಸಮರ್ಥತೆಯನ್ನ ಸಾಧಿಸಬಹುದು. ಹೇಗೆಂತಂದ್ರ ಮಾರುಕಟ್ಟೆಯಲ್ಲಿ ಬೆಲೆಗಳು ಕೃತಕವಾಗಿ ಹೆಚ್ಚಾಗಿ ಸಂಪನ್ಮೂಲಗಳ ಅಸಮರ್ಪಕ ಹಂಚಿಕೆ ಉಂಟಾಗುವಂತ ಸಂಭವ ಇರ್ತದ. ಏನ್ ಬೆಲೆಗಳು ಇರ್ತಾವಲ್ಲ ಅವು ಕೃತಕವಾಗಿ ಬೇಕಂತೇಳಿ ಹೆಚ್ಚಿಗೆ ಆತಂತಂದ್ರ ಆ ಲಭ್ಯವಿರುವಂತ ಸಂಪನ್ಮೂಲಗಳು ಏನಾಗ್ಬೋದು, ಅಸಮರ್ಪಕವಾಗಿ ಹಂಚಿಕೆ ಆಗುವಂತ ಸಮಸ್ಯೆ ಇರ್ತದ. ಹೀಗಾಗಿ ಈ ಆಂಟಿ ಡಂಪಿಂಗ್ ಏನ್ ಕ್ರಮ ಇದೆಯಲ್ಲ ಇದರ ಮುಖ್ಯ ಉದ್ದೇಶ ಏನು, ದೇಶೀಯ ಕೈಗಾರಿಕೆಗಳಿಗೆ ಅಗತ್ಯವಾದಂತ ರಕ್ಷಣೆಯನ್ನ ನೀಡುತ್ತವೆ. ಆದರೆ ಅವುಗಳನ್ನ ಮಿತವಾಗಿ ಮತ್ತು ಸೂಕ್ತ ಪರಿಶೀಲನೆಯೊಂದಿಗೆ ಜಾರಿಗೆ ತರುವಂತ ಕೆಲಸವನ್ನ ಮಾಡ್ಕೋಬೇಕು. ಇನ್ನು ಒಂದು ದೇಶೀಯ ಕೈಗಾರಿಕೆ ರಕ್ಷಣೆ ಕೊಡ್ತಾವ, ಆ ರಕ್ಷಣೆಯನ್ನ ಕೊಡುವುದರಿಂದ ಆಂಟಿ ಡಂಪಿಂಗ್ ಏನ್ ಕ್ರಮ ಇದೆಯಲ್ಲ ಅದುಗಳನ್ನ ಮಿತವಾಗಿ ಮತ್ತು ಸೂಕ್ತವಾದಂತ ಪರಿಶೀಲನೆಯನ್ನ ಮಾಡುವ ಜೊತೆಗೆ ಈ ಒಂದು ಕ್ರಮವನ್ನ ಅನುಷ್ಠಾನಕ್ಕೆ ತರುವಂತ ಕೆಲಸವನ್ನ ಮಾಡ್ಬೇಕು. ಹಂಗೇನಾದ್ರೂ ಮಾಡ್ಲಿಕ್ಕಂತಂದ್ರ ಗ್ರಾಹಕರ ಹಿತಾಸಕ್ತಿ ಮತ್ತು ವ್ಯಾಪಾರದ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗುವಂತ ಸಾಧ್ಯತೆ ಇದೆ ಎಂಬ ಮಾಹಿತಿಯನ್ನ ನಾವು ಕೊನೆಗೆ ಉಪಸಂಹಾರದಲ್ಲಿ ಬರೆಯುವಂತ ಕೆಲಸವನ್ನ ಮಾಡ್ಬೇಕು. ಓಕೆನಾ? ಇಷ್ಟು ವಿದ್ಯಾರ್ಥಿಗಳೇ ಆಂಟಿ ಡಂಪಿಂಗ್ ಆಗುವಂತ ಧನಾತ್ಮಕ ಪರಿಣಾಮ ಮತ್ತು ಋಣಾತ್ಮಕ ಪರಿಣಾಮಗಳ ಬಗ್ಗೆ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ದೇನೆ. ಮುಂದಿನ ತರಗತಿಯೊಳಗ ಇದರ ಮುಂದುವರೆದ ಭಾಗವನ್ನ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡಲಾಗುತ್ತದೆ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.